ಸ್ವಾಮಿ ಕರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅದು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಅವರು ಮತ್ತು ನಿಮ್ಮ ಮಿಡ್ಲಲ್ಲಿ ಏನೇ ಒಂದು ಸಂಬಂಧ ಇರ್ಬೋದು, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಕರೆಂಟ್ ಸಿಚುವೇಷನಲ್ಲಿ ಏನು ಅಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೆಟ್ ಸಿಗುತ್ತೆ. ಅದು ತುಂಬ ಒಂದು ರೀತಿಯಲ್ಲಿ ಒಂದು ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಸೊ ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇವಾಗ ಒಬ್ಬರು ಮಾತನಾಡ್ತಾರೆ, ಇನ್ನೊಬ್ಬರು ಮಾತನಾಡಲ್ಲ, ಅಥವಾ ಪದೇ ಪದೇ ಜಗಳ ಆಗ್ತಾ ಉಂಟು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಅಥವಾ ಸಂಬಂಧದಲ್ಲಿ ಏನೋ ಸಮಸ್ಯೆ ಆಗ್ತಾ ಉಂಟು ಥರ್ಡ್ ಪಾರ್ಟಿಯಲ್ಲಿ. ಸೊ ಇಂಥ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ನೀವು ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಅಮೌಂಟ್ ಅಂತ ಇರುತ್ತೆ. ಪರ್ಸನಲ್ ರೀಡಿಂಗ್ ಅದು ನಿಮ್ಮದೇ ರೀಡಿಂಗ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇಲ್ಲಿ ಏನಂದರೆ ನೀವಿಲ್ಲಿ ಅವರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ. ತುಂಬ ಒಂದು ರೀತಿಯಲ್ಲಿ ಕೆಲವರದ್ದಿಲ್ಲಿ ಕ್ರಿಟಿಕಲ್ ಆಗಿರುವಂಥ ಕಂಡೀಷನ್. ಆ ವ್ಯಕ್ತಿಯಿಂದ ಯಾವುದೇ ಒಂದು ಫೋನ್ ಇಲ್ಲ, ಅಥವಾ ಸರಿಯಾಗಿ ಮಾತನಾಡ್ತಾ ಇಲ್ಲ, ಅಥವಾ ನಿಮಗೆ ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವ್ರು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಎಂಥದ್ದೇ ಒಂದು ಸಂಬಂಧ ಇರ್ಬೋದು. ಬಟ್ ಆ ವ್ಯಕ್ತಿಯಿಂದ ನಿಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು, ಅಥವಾ ಮನಸ್ಸಿಗೆ ತುಂಬ ನೋವಾಗ್ತಾ ಉಂಟು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಅಥವಾ ಪ್ರಯತ್ನ ಮಾಡ್ತಾ ಇಲ್ಲ. ಏನಕ್ಕೆ ಈ ಥರ ಆಗ್ತಾ ಉಂಟಂದರೆ, ಮತ್ತೆ ಅವರ ಲೈಫಲ್ಲಿ ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸಿಂದ ಅಥವಾ ಬೇರೆ ಅಥವಾ ಹುಡುಗ ಹುಡುಗಿಯಿಂದ. ಸೊ ಮತ್ತೊಂದು ಕಡೆ ಅವರಿಗೆ ತುಂಬ ಅಡೆತಡೆಗಳು ಆಗ್ತಾ ಉಂಟು ಲೈಫಲ್ಲಿ, ತುಂಬ ಸ್ಟ್ರಕ್ ಎನರ್ಜಿ ಕಾಣ್ತಾ ಉಂಟು ಇಲ್ಲಿ. ಹಂಗೇನೆ ಇಲ್ಲಿ ಏನು ಮಾಡಬೇಕು ಅಂತ ಆ ವ್ಯಕ್ತಿಗೂ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅವರು. ಒಮ್ಮೆ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ, ಮತ್ತೊಮ್ಮೆ ಸೈಲೆಂಟ್ ಆಗಿಬಿಡ್ತಾರೆ. ಪದೇ ಪದೇ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು. ಸೊ ಕೆಲವರು ಇಲ್ಲಿ ಮದುವೆ ಆದವರು ಕೂಡ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಅಂದರೆ ನಿಮ್ಮ ವ್ಯಕ್ತಿಗೆ ಸಮಸ್ಯೆ ಆಗ್ತಾ ಉಂಟು. ಸೊ ಎಲ್ಲ ಒಂದು ಕಡೆ ಅವರು ಆಕರ್ಷಣೆ ಅಥವಾ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಉಂಟು ನಿಮ್ಮ ಕಡೆ, ಅಂದರೆ ನಿಮ್ಮ ಸೈಡ್. ಸೊ ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜಿ ಪಾಸ್ ಆಗಿರ್ಬೋದು, ಅಥವಾ ಏನೋ ಒಂದು ಮಾತುಕತೆಯಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ. ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಬೇಕೇ ಬೇಕಾಗುತ್ತೆ. ಅದು ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು ಅಥವಾ ಮೆಂಟಲ್ ಅಟ್ರಾಕ್ಷನ್ ಇರ್ಬೋದು, ಎರಡೂ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾನು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ತುಂಬ ಒಳ್ಳೆಯ ವ್ಯಕ್ತಿ. ಬಟ್ ಇಲ್ಲಿ ನಿಮ್ಮ ನಡುವೆ ಏಜ್ ಗ್ಯಾಪ್ ಕೂಡ ಉಂಟು ಕೆಲವರ ಮಿಡ್ಲಲ್ಲಿ. ಬಟ್ ಅದೇನು ಮೇಯ್ನ್ ಸಮಸ್ಯೆ ಆಗ್ತಾ ಇಲ್ಲ ಇಲ್ಲಿ. ಬಟ್ ಅಂದರೆ ಇಲ್ಲಿ ಅವರಿಗೆ ಲೈಫಲ್ಲಿ ಕೆಲವೊಂದಷ್ಟು ಎನರ್ಜಿಗಳು ಕಾಣಿಸ್ತಾ ಉಂಟು. ಇಲ್ಲಿ ಪದೇ ಪದೇ ಅವರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಉಂಟು. ಇಲ್ಲಿ ನಿಮ್ಮ ಜೊತೆ ಅವರು ಖುಷಿಯಾಗಿ ಮಾತನಾಡ್ತಾರೆ, ಕೆಲವೊಂದು ಸಲ ರೇಗ್ತಾರೆ. ಸೊ ಇಲ್ಲಿ ಏನೋ ಒಂದು ಸಮಸ್ಯೆ ಅಂದರೆ ಅತಿಯಾಗಿ ಈಗೋ ತೋರಿಸ್ತಾರೆ, ಅಹಂಭಾವ. ನಾನು ಹೇಳಿದ್ದೇ ಆಗಬೇಕು, ನಂದು ಕಂಡೀಷನ್ ನಿಮಗೆ ಅರ್ಥ ಆಗಲ್ಲ, ನಾನು ಹೇಳಿದ್ದು ಯಾವುದು ಕೂಡ ಕರೆಕ್ಟಾಗಿ ಕೇಳಲ್ಲ. ಅಂದರೆ ಎಲ್ಲ ಅವರ ಸೈಡಲ್ಲಿ ತಪ್ಪಿದ್ರು ಅದನ್ನು ನಿಮ್ಮ ಮೇಲೆ ಹಾಕ್ತಾರೆ. ಇದು ಹೌದಾ ಅಲ್ವಾ ಅಂತ ಹೇಳಬೇಕು ನೀವು. ಅಂದರೆ ನೀವೇ ಇಲ್ಲಿ ಸರಿಯಾಗಿ ಅವರಿಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಥವಾ ಕೇರ್ ಮಾಡ್ತಾ ಇಲ್ಲ, ಆ ಥರ ಅವರು ಹೇಳ್ತಾರೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಪರಿಸ್ಥಿತಿ ಫಸ್ಟಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ರು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಸೊ ಕೆಲವೊಂದನ್ನು ನಾವು ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವರ ಲೈಫಲ್ಲಿ ಸಡನ್ ಬದಲಾವಣೆ ಬರುತ್ತೆ, ಎಲ್ಲ ರೀತಿಯಿಂದಲೂ ಸರಿ ಹೋಗುತ್ತೆ. ಇಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು ನಿಮ್ಮ ಪ್ರೀತಿಯ ಮೇಲೆ. ಹಾಗೆಯೇ ನನ್ನ ಲೈಫು ಏನಕ್ಕೆ ಹಿಂಗಾಯಿತು, ನನಗೆ ಯಾಕೆ ದೇವರು ಕಷ್ಟ ಕೊಡ್ತಾರೆ, ಪರೀಕ್ಷೆ ಮಾಡ್ತಾರೆ ಅಂತ. ಸೊ ಇಲ್ಲಿ ಮೇನ್ ಒಂದು ರೀಸನ್ ಇಲ್ಲಿ ನೋಡೋದಾದರೆ, ಕೆಲವರಿಗೆ ಫಾಸ್ಟ್ ಲೈಫಲ್ಲಿ ಕೆಲವೊಂದು ಕರ್ಮ ಕ್ಲಿಯರೆನ್ಸ್ ಆಗಬೇಕು. ಈ ಲೈಫು ಅಂದರೆ ಫಾಸ್ಟ್ ಲೈಫಲ್ಲಿ ಮಾಡಿದಂಥದ್ದು. ಸೊ ಅದು ಈ ಲೈಫಿಗೂ ಕಂಟಿನ್ಯೂ ಆಗಿರುತ್ತೆ. ಮತ್ತು ಇಲ್ಲಿ ಅಡೆತಡೆಗಳು ಕ್ಲಿಯರ್ ಆಗಲಿಕ್ಕೆ ನಾನು ನಿಮಗೊಂದು ದೈಹಿಕ ಸಂಕೇತ ಹೇಳ್ತೇನೆ. ಇವಾಗ ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ಅವರು ಅವಾಯ್ಡ್ ಮಾಡ್ತಾರೆ, ಒಮ್ಮೆ ಸರಿ ಇದ್ದರೆ ಇನ್ನೊಮ್ಮೆ ಸರಿ ಇರಲ್ಲ. ಹೇಳ್ತೇನೆ ವಿಡಿಯೋ ಎಂಡಲ್ಲಿ ಏನು ಮಾಡೋದಂತ. ಸೊ ಇಲ್ಲಿ ನಿಮ್ಮನ್ನು ನೋಡಿದರೆ ಎಲ್ಲ ಸಮಸ್ಯೆ ದೂರ ಆಗುತ್ತೆ. ಬಟ್ ಅವರು ನಿಮ್ಮ ಜೊತೆ ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ, ಮೀಟ್ ಆಗ್ಲಿಕ್ಕೂ ಕೇಳ್ತಾ ಇಲ್ಲ. ಅಂದರೆ ಪದೇ ಪದೇ ಅವರಿಗೆ ಮನಸ್ಸು ಬದಲಾಗ್ತಾ ಇರುತ್ತೆ. ಎಮೋಷ್ನಲ್ ಆಗಿ ತುಂಬ ಅವರಿಗೆ ಯಾವುದೇ ಒಂದು ಕರೆಕ್ಟ್ ಡಿಸೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೂ ಕ್ಲಾರಿಟಿ ಇಲ್ಲ. ಬಟ್ ನೀವಿಲ್ಲಿ ಕಣ್ಣೀರು ಹಾಕ್ತೀರಾ, ಏನೇನೋ ಬೇರೆದ್ದು ಬೇಕಿದ್ದು ಎಲ್ಲ ಆಲೋಚನೆ ಮಾಡ್ತೀರಾ. ಎಷ್ಟೇ ಪಾಸಿಟಿವ್ ಆಗಿರ್ಲಿಕ್ಕೆ ನಿಮಗೆ ಟ್ರೈ ಮಾಡಿದ್ರು ನಿಮಗೆ ಆಗ್ತಾ ಇಲ್ಲ. ಇಲ್ಲಿ ಹೌದಾ ಅಲ್ವಾ ಅಂತ ಹೇಳಬೇಕು. ಸೊ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಖುಷಿಯಿಂದ ನೋಡ್ಕೊಳ್ಳೋದು, ಅಥವಾ ನಿಮಗೆ ನೀವು ಪ್ರೀತಿಸೋದು. ಸೊ ಇದು ಎಲ್ಲನೂ ಮೇನ್ ಆಗುತ್ತೆ.
ಯಾಕಂದರೆ ನೀವು ಸರಿ ಇದ್ದರೆ, ನೀವು ಹೀಲ್ ಆಗಿದ್ದರೆ, ನೀವು ಪಾಸಿಟಿವ್ ಆಗಿದ್ದರೆ ಸೊ ಬೇಗ ಎಲ್ಲನೂ ಸರಿ ಹೋಗುತ್ತೆ. ನಿಮ್ಮದು ಪ್ರೀತಿಯಲ್ಲಿರುವಂತಹ ಸಮಸ್ಯೆ, ನಿಮ್ಮ ರಿಲೇಷನ್ಶಿಪ್ ಕೂಡ ಹೀಲ್ ಆಗುತ್ತೆ. ಮತ್ತು ಇಲ್ಲಿ ಮೇನ್ ಥಿಂಗ್ ಅಂದರೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನೀವು ಅತಿಯಾಗಿ ಭಾವನಾತ್ಮಕವಾಗಿ ತುಂಬ ನನ್ಕೊಳ್ತೀರ. ಇದು ಇವತ್ತು ನಿನ್ನೆದು ವಿಷಯ ಇಲ್ಲ. ನೀವು ಅಂದರೆ ಇವಾಗ ನಿಮ್ಮ ಲೈಫಲ್ಲಿ ಏನಾಗಿದೆ ಅಂದರೆ, ನಿಮ್ಮ ವ್ಯಕ್ತಿ ಇದ್ದರೆ, ನಿಮ್ಮ ಹುಡುಗ ಅಥವಾ ಹುಡುಗಿ ಇದ್ದರೆ ಮಾತ್ರ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ನೀವು ಖುಷಿಯಾಗಿರ್ತೀರ. ಸೊ ಅದಕ್ಕೆ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಅದು ಸುಳ್ಳು ಅಂತ ಹೇಳಲ್ಲ ನಾನು, 100% ನಿಜಾನೇ. ಬಟ್ ಇಲ್ಲಿ ಕೆಲವೊಂದು ಸಲ ಅತಿಯಾದ ಒಂದು ಭಾವನೆಗಳಿಂದಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ತಪ್ತೀರಾ. ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು ಅಥವಾ ಕೈಗೆ ಸಿಕ್ಕಿದ್ದನ್ನು ಬಿಸಾಕೋದು, ಸೊ ಇದೆಲ್ಲ ಮಾಡ್ತೀರಾ. ಆವಾಗ ನೆಗೆಟಿವ್ ಎನರ್ಜಿ ನಿಮಗೆ ತುಂಬ ಬೇಗ ಅಟ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ಇದು ಜನರಲ್ ರೀಡಿಂಗ್, ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ಲಾಸ್ ಬ್ರಾಸ್ಲೆಟ್ ಹೇಳಿದ್ದೀನಿ ನೋಡಿ, ಮದುವೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು. ಸೊ ಬೇಕಿದ್ದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ನಾನು ಕೊಡ್ತೇನೆ. ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಮಕ್ಕಳು ಸರಿಯಾಗಿ ಎಜುಕೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಓದ್ತಾ ಇಲ್ಲ, ಸೊ ತುಂಬ ಡಲ್ ಇದ್ದಾರೆ, ಎಜುಕೇಷನಲ್ಲಿ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಪೂಜೆ ಮಾಡಿ ಅವರ ನೇಮಲ್ಲಿ ಕೊಡ್ತೇನೆ. ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು. ಮತ್ತು ಏನಂದರೆ ನೋಡಿ, ಟೆನ್ಷನ್ ಇರುತ್ತೆ, ಎಲ್ಲ ನನಗೆ ಅರ್ಥ ಆಗುತ್ತೆ. ಸೊ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದಕ್ಕೆ ಹೆಸಿಟೇಟ್ ಮಾಡಬೇಡಿ. ಇವ್ರ ಜೊತೆ ಯಾವ ಥರ ಶೇರ್ ಮಾಡೋದು, ಸೊ ಎಂತ ಹೇಳೋದು, ಸೊ ಆ ಥರ ಎಲ್ಲ ಏನು ಭಯ ಬೇಡ. ಸೊ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಪರಿಹಾರನೂ ಹೇಳ್ತೇನೆ. ಸೊ ಸುಲಭ ಪರಿಹಾರ, ಅದು ಏನು ಮಾಡಬೇಕು, ಯಾವ ಥರ ಅಂತ. ಸೊ ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಆದಷ್ಟು ತಾಳ್ಮೆಯಿಂದ ಇರಿ, ಪಾಸಿಟಿವ್ ಆಗಿರಿ, ನಿಮ್ಮನ್ನು ನೀವು ಪ್ರೀತಿಸಿ. ಸೊ ಟೆನ್ಷನ್ ಮಾಡ್ಕೊಳ್ಬೇಡಿ. ನೋಡಿ, ನಿಮಗೆ ಎಲ್ಲವನ್ನು ಅಟ್ರಾಕ್ಷನ್ ಮಾಡುವಂತಹ, ಆಕರ್ಷಣೆ ಮಾಡುವಂಥ ಕೆಪಾಸಿಟಿ ಉಂಟು. ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ. ಸೊ ನಿಮಗೆ ಏನು ಬೇಕು, ನೀವೇನು ಇಷ್ಟಪಡ್ತೀರಾ, ಯಾವ ಥರ ನಿಮ್ಮ ಲೈಫ್ ಇರಬೇಕು, ಅದನ್ನು ನೀವು ಆಕರ್ಷಣೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ ನಿಮ್ಮಲ್ಲೇ. ಸೊ ಅದನ್ನು ಸ್ವಲ್ಪ ನೀವು ಜಾಗ್ರತೆ ಮಾಡಬೇಕು. ಅಂದರೆ ಅದನ್ನು ನೀವು ಸ್ವಲ್ಪ ರೂಢಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಮತ್ತು ಇನ್ನೊಂದು ಏನಂದರೆ, ನೀವು ಜಾಯಿನ್ ಆಗೋದ್ರಿಂದ ನೀವೇನು ಕಮೆಂಟ್ ಮಾಡ್ತೀರಾ, ನೀವೇನು ಕ್ವಶನ್ ಕೇಳ್ತೀರಾ, ಏನು ಪ್ರಾಬ್ಲಮನ್ನು ನನ್ನ ಜೊತೆ ಹೇಳ್ಕೊಳ್ತೀರಾ, ಅದು ಹೈಡ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಪರ್ಸನಲ್ ರೀಡಿಂಗ್ ಬೇಕು, ರೋಸ್ ಕ್ರಾಸ್ ಬ್ರೇಸ್ಲೆಟ್ ಬೇಕು ಅಂದ್ರೂ ಹೇಳಿ. ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ. ಮತ್ತು ನಾನು ನಿಮಗೆ ಒಂದು ಇವಾಗ ಅಡೆತಡೆಗಳು ದೂರ ಆಗಲಿಕ್ಕೆ ನಿಮಗೆ ಒಂದು ದೈವಿಕ ಸಂಕೇತ ಅಥವಾ ನಂಬರ್ ಕೊಡ್ತೇನೆ ಅಂತ ಹೇಳಿದ್ದೀನಿ. ಸೊ ಇದು ದೈವಿಕ ಸಂಕೇತ ಬಂದುಬಿಟ್ಟು 121212. ಇದನ್ನು ನೀವು ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ಹೇಳ್ತಾ ಇರಬೇಕು, 121212. ಹಾಗೆಯೇ ಕ್ಲೀಮ್ ಇದನ್ನೊಂದು ಟೈಮ್ ಸಿಕ್ಕಿದಾಗೆಲ್ಲ ಹೇಳ್ತಾ ಬನ್ನಿ. ಸೊ ಇದರಿಂದ ನಿಮಗೆ ಒಂದು ಲೈಫಲ್ಲಿ ಇರುವಂಥ ಅಡೆತಡೆಗಳು, ಸ್ಟಕ್ ಎನರ್ಜೀಸ್ ಏನು ಪ್ರಾಬ್ಲಮ್ ಆಗ್ತಾ ಉಂಟು, ಸೊ ಒಂದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಪಾಸಿಟಿವ್ ಆಗಿ ಮಾಡಿ, ಖುಷಿಯಿಂದ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಖುಷಿಯಾಗಿರಿ.